ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಪ್ಪನ ಜೊತೆ ನಾನು ಸ್ಟುಡಿಯೋಗೆ ಹೋಗಿದ್ದೆ. ಆದರೆ ಹೋದ್ಮೇಲೆ ಗೊತ್ತಾಯ್ತು ನಾನು ಸ್ಟುಡಿಯೋದಲ್ಲಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ. ಅಪ್ಪಂಗೆ ಟೈಮಲ್ಲಿ ದುಡ್ಡು ಬೇಕು ಅಂತೇಳಿ ಡ್ರಾ ಮಾಡಿಕೊಟ್ಟು ಬರುವಾಗ ಸ್ವಲ್ಪ ತರಕಾರಿ ತೊಗೊಂಡು ಬನ್ನಿ ಅಂತ ಅಮ್ಮ ಹೇಳಿದರು. ಅಪ್ಪ ತೊಗೊತಾ ಇದ್ರೆ ನಾನು ಅವ್ರದ್ದು ವೀಡಿಯೋ ಮಾಡ್ತಾ ನಿಂತಿದ್ದೆ. ನಾಳೆ ನಮ್ಮನೆ ಹೊಗೆ ಸೊಪ್ಪು ಮುರಿತಾಯಿದ್ರು ಅಂತೇಳಿ ಅವರಿಗೆ ಅಪ್ಪ ಬ್ರೆಡ್ ತೊಗೊತಾ ಇದ್ರು. ಇನ್ನು ಬೇಕ್ರಿಗೆ ಹೋದ್ಮೇಲೆ ಸುಮ್ಮನೆ ಅಂತೂ ಬರೋಕ್ಕಾಗುತ್ತಾ, ನಾನು ಕೂಡ ಅಲ್ಲಿ ಕೇಕ್ನ ತೊಗೊಂಡೆ. ಇನ್ನು ನಮ್ಮ ಅಪ್ಪಂಗೆ ಮನೇಲಿ ನಾನೇ ಟೀ ಮಾಡಿ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ಬೇಕ್ರಿಲೇ ಒಂದು ಗ್ಲಾಸ್ ಟೀನ ಕೊಡಿದ್ರು. ಎಲ್ಲ ತೊಗೊಂಡು ಇನ್ನೇನು ಮನೆ ಕಡೆ ಹೊರಡಬೇಕು. ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಬಜ್ಜಿ ಮೆಣಸಿಗೆ ತೊಗೊಳ್ಬೇಕು ಅಂತ ನೆನಪಾಯಿತು. ಮತ್ತೆ ಗಾಡಿನ ನಿಲ್ಲಿಸಿ ಬಜ್ಜಿ ಮೆಣಸಿಕೆನ ತೊಗೊಂಡು ಮನೆ ಕಡೆ ಹೊರಟು. ಮಶಾಣಿಕಮ್ಮ ದೇವ್ರಿಗೆ ದೂರದಿಂದನೇ ಒಂದು ಕೈ ಮುಗಿದು ನಾನು ನಮ್ಮಪ್ಪನೂ ಮನೆ ಕಡೆ ಹೊರಟು. ನನ್ನ ಮನೆ ಹತ್ರ ಬಿಟ್ಟು ಅಮ್ಮನ್ನ ಕರ್ಕೊಂಡ್ಬರೋದಕ್ಕೆ ಹೊಲ್ದ ಹತ್ರ ಹೋದ್ರು. ನಾನು ಕೇಕ್ನ ತಿಂತಾ ಇರುವಾಗ ನಮ್ಮ ಚಿಮ್ಮಿ ಬಂದು ಇನ್ನು ಅವಳು ಕೊಡದೆ ನಾನು ತಿನ್ನೋಕ್ಕಾಗತ್ತಾ, ಅವಳಿಗೂ ಸ್ವಲ್ಪ ಕೊಟ್ಟು ನಾನು ತಿಂದೆ. ಸಂಜೆ ಆಗಿತ್ತು ಅಂತೇಳಿ ದೇವರಿಗೆ ಹೂವನ್ನ ಕುಯ್ಕೊಂಡು ಬಂದು ದೇವ್ರಿಗೆ ದೀಪನ ಹಚ್ಚಿ ಪೂಜೆ ಮಾಡೋ ಅಷ್ಟರಲ್ಲಿ ಅಪ್ಪ ಅಮ್ಮನೂ ಮನೆಗೆ ಬಂದರು. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.